ಪಿಂಕಿ ಅದಕ್ಕೆ ಪಿಂಕಿ ಅದಕ್ಕೆ ಪಿಂಕಿ ಅದಕ್ಕೆ ಅದಕ್ಕೆ ಪಿಂಕಿ ಅದಕ್ಕೆ ಏನಾಗಿದೆ ನಿಮಗೆ? ನಾನು ಕರಿತಿದ್ದೀನಿ, ಕೇಳಿಸ್ತಿಲ್ವಾ? ಕವಿತಾ, ಸಾರಿ, ಗೊತ್ತಾಗ್ಲಿಲ್ಲ. ಬಾ ಕೂತ್ಕೋ. ಏನು ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನಾನು ಅಷ್ಟೊಂದು ಕರೆದ್ರು ಕೇಳಿಸ್ತಾ ಇರೋ ಅಂಥದ್ದು ಏನಾಯ್ತು ಅದಕ್ಕೆ? ಯಾಕೆ ಒಬ್ಬರೇ ಬಂದು ಈಗ ಕೂತಿದ್ದೀರಾ? ಏನೂ ಇಲ್ಲ ಕವಿತಾ, ಯಾಕೋ ಸುಮ್ಮನೆ ಕೂತ್ಕೋಬೇಕು ಅನ್ನಿಸ್ತು, ಅದಕ್ಕೆ. ಏನಾಯ್ತು ಕವಿತಾ? ಅದಕ್ಕೆ ನೀವು ನಮ್ಮ ಮನೆಗೆ ಬಂದಿರೋದು ಖುಷಿನೇ, ತುಂಬ ಖುಷಿ ಆಯಿತು ನೋಡಿ. ಮತ್ತೆ ನಾವೆಲ್ಲ ಖುಷಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆದರೆ ನೀವು ಯಾಕೆ ಹೀಗಿದ್ದೀರಾ ಅದಕ್ಕೆ? ನನಗಂತೂ ಅರ್ಥ ಆಗ್ತಿಲ್ಲ ನೋಡಿ. ನೀವೀಗ ಬೇಜಾರಾಗಿರೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗ್ತಿಲ್ಲ ಅದಕ್ಕೆ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಬಂದೆ. ಏನು ಕವಿತಾ, ಏನು ವಿಷಯ ಹೇಳು? ನಾನೊಂದು ಖುಷಿ ವಿಷಯ ನಿಮ್ಮ ಹತ್ರ ಹೇಳ್ಬೇಕದಕ್ಕೆ. ಆದರೆ ನೀವು ಬೇಜಾರಾಗಿದ್ದೀರಾ ನೋಡಿ. ನಿಮ್ಮ ಬೇಜಾರು ಏನು ಅನ್ನೋದನ್ನು ಫಸ್ಟ್ ನನ್ನ ಹತ್ರ ಹೇಳಬೇಕು, ಆಮೇಲೆ ನಾನು ಈ ವಿಷಯ ನಿಮ್ಗೆ ಹೇಳೋದು. ನಾನು ಬಂದಾಗಲಿಂದ ನೋಡ್ತಾನೆ ಇದ್ದೀನಿ, ಯಾಕೊಂಥರ ಇದ್ದೀರಾ? ಏನಾಯಿತು? ನಿಮ್ಮ ಅಪ್ಪನ ಜೊತೆ ನೀವು ಆ ಥರ ಮಾತಾಡಿದ್ರೆ ಏನೋ ಆಗಿದೆ, ಆದರೆ ಏನು ಅಂತ ನೀವು ನನ್ನ ಹತ್ರ ಹೇಳ್ಕೊತಿಲ್ಲ ಅಷ್ಟೇ. ಅಷ್ಟು ಬೇಜಾರಾಗ್ಬಿಟ್ಟಿದ್ದೀನಿ ಅದಕ್ಕೆ. ನನಗೆ ಗೊತ್ತು, ನಾನು ತುಂಬ ರೂಢಾಗಿ ನಿಮ್ಮ ಜೊತೆ ಬಿಹೇವ್ ಮಾಡಿದ್ದೀನಿ, ನನಗೆ ಅರ್ಥ ಆಗುತ್ತೆ. ನನಗೆ ಕ್ಷಮಿಸ್ಬಿಡಿ ಅದಕ್ಕೆ. ಪರವಾಗಿಲ್ಲ ಕವಿತಾ, ನಾನೇನು ತಪ್ಪು ಮಾಡಿಲ್ವಾ ಹೇಳು? ನಾನೇ ದೊಡ್ಡ ತಪ್ಪೇ ಮಾಡಿದ್ದೀನಿ, ಅದಕ್ಕೆ ನೀನು ಹಾಗೆ ಮಾತಾಡಿದ್ಯಾ. ನನ್ನ ಕ್ಷಮಿಸ್ಬಿಡು. ಮಾವನ ಜೊತೆ ನಾನು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ನನಗೆ ಅರ್ಥ ಆಗ್ತಿದೆ. ಐ ಆಮ್ ವೆರಿ ಸಾರಿ ಕವಿತಾ. ನಿಮ್ಮ ಅಪ್ಪ ಅಲ್ವಾ ಅವರು, ನಂಗೆ ನೋವಾಗುತ್ತೆ. ನೀವೇ ಏನು ಕೇಳದೆ ಇದ್ವಾಗ ನಾನು ಕೇಳೋದು ತಪ್ಪಾಗುತ್ತೆ. ನನ್ನ ದೊಡ್ಡ ತಪ್ಪಾಯಿತು, ನನಗೆ ಕ್ಷಮಿಸ್ಬಿಡು ಕವಿತಾ. ಅದಕ್ಕೆ ಆಗೋಯ್ತು. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಬರಲಿಲ್ಲ. ನೀವು ಯಾಕೆ ಬೇಜಾರಾಗಿದ್ದೀರಾ ಅದ್ರ ಬಗ್ಗೆ ಹೇಳಿ. ನೀವು ಯಾಕೆ ಸಡನ್ನಾಗಿ ಇಲ್ಲಿಗೆ ಬಂದ್ರಿ? ಆಸ್ತಿನೆಲ್ಲ ವಾಪಸ್ ನಿಮ್ಮ ಅಪ್ಪನಿಗೆ ಕೊಟ್ಬಿಟ್ರಿ. ಬಂದಾಗಿಂದ ಯಾಕೆ ಈ ಥರ ಇದ್ದೀರಾ? ಮಾವ ಬಂದರು ಯಾಕೆ ಅವ್ರಿಗೆ ಹಾಗೆಲ್ಲ ಮಾತಾಡಿ ಕಳಿಸಿದ್ರಿ? ನನಗೆ ಇಷ್ಟಕ್ಕೂ ಉತ್ತರ ಬೇಕು ಅದಕ್ಕೆ. ನೀವು ಉತ್ತರ ಹೇಳಿದ್ರೇ ನನ್ನ ಮನಸ್ಸಲ್ಲಿರೋ ಒಂದು ಖುಷಿ ವಿಷಯ ನಿಮ್ಗೆ ಹೇಳ್ತೀನಿ. ಯಾಕೋ ಗೊತ್ತಿಲ್ಲ ಕವಿತಾ, ಎಲ್ಲ ಇದ್ದು ಯಾರು ಇಲ್ಲದೆ ಇರೋ ಥರ ಅನ್ನಿಸ್ತಿದೆ ನನಗೆ. ತುಂಬ ಬೇಜಾರಾಗ್ಬಿಟ್ಟಿದೆ ಕವಿತಾ. ಅಲ್ಲಿ ಇರೋಕ್ಕೆ ಮನಸ್ಸು ಬರಲಿಲ್ಲ. ಯಾಕೋ ಹೊರಟೋಗ್ಬಿಡೋಣ ಎಲ್ಲಾದರೂ ಅಂತ ಅನ್ನಿಸ್ಬಿಡ್ತು. ಎಲ್ಲಾದರೂ ಹೋಗೋಣ ಅಂತಲೇ ನಿರ್ಧಾರ ಮಾಡಿದೆ. ಇಲ್ಲಿ ಬರಬೇಕು ಅನ್ನೋ ನಿರ್ಧಾರ ಇರಲಿಲ್ಲ. ಆದರೆ ನಮ್ಮನೆ ಕೆಲಸದವಳು ಒಂದು ಹುಡುಗಿ ಇದ್ದಾಳೆ, ಮಿಂಚು ಅಂತ. ಅವಳು ಯಾವತ್ತೂ ನಾನು ಕೆಲಸದವಳ ಥರ ನೋಡ್ಕೊಂಡೇ ಇಲ್ಲ. ತುಂಬ ಒಳ್ಳೆ ಹುಡುಗಿ, ನನ್ನ ಒಳ್ಳೆ ಸ್ನೇಹಿತೆ ಕೂಡ ಹೌದು. ಅವಳೇ ಬಂದು ನಂಗೆ ಸಮಾಧಾನ ಮಾಡಿ ನನ್ನನ್ನು ಇಲ್ಲಿಗೆ ಬರೋ ಹಾಗೆ ಮಾಡಿದ್ಲು. ಇಲ್ಲ ಅಂದಿದ್ರೆ ನಾನು ಎಲ್ಲಾದರೂ ಹೋಗ್ಬಿಡ್ತಿದ್ದೆ, ಎಲ್ಲಾದರೂ ದೂರ ಹೋಗ್ಬಿಡ್ತಿದ್ದೆ ಕವಿತಾ. ಅಂಥದ್ದು ಏನಾಯಿತು ಅದಕ್ಕೆ? ಅದನ್ನೇ ತಾನೇ ಕೇಳ್ತಿರೋದು. ಏನಾಯಿತು ಅಂತ ಹೇಳಿ. ಏನು ಅಂತ ಹೇಳಿ ಕವಿತಾ, ಏನು ಅಂತ ಹೇಳಿ? ಪ್ರೀತಿ ಅಕ್ಕ, ಪ್ರೇಮ ಅಕ್ಕ, ನಮ್ಮಮ್ಮ ಎಲ್ಲ ಸೇರಿ ನನ್ನ ಮನಸ್ಸನ್ನ ಹೊಡೆದಾಕ್ಬಿಟ್ರು ಕವಿತಾ, ಹೊಡೆದಾಕ್ಬಿಟ್ರು. ನನ್ನ ಗಂಡನ ಮನೆ ಬಿಟ್ಟು ಅಪ್ಪನ ಮನೆಗೆ ಹೋಗಿ ಕೂತ್ಕೊಂಡಿದ್ದು ತಪ್ಪೆ. ಹಾಗಂತ ಎಷ್ಟು ಹಿಂಸೆ ಕೊಡ್ಬೋದು ಅಷ್ಟು ಹಿಂಸೆ ಕೊಟ್ಬಿಟ್ರು ನನಗೆ. ತುಂಬ ಅಂದರೆ ತುಂಬ ಹಿಂಸೆ ಮಾಡಿಬಿಟ್ರು. ಅವರು ನನ್ನ ಮಾತು ಚಾಕು ತಗೊಂಡು ಚುಚ್ಚೋಷ್ಟು ನೋವಾಗ್ತಿತ್ತು. ನಾನು ಒಬ್ಬಳೇ ಎಷ್ಟು ನೋವು ಅನುಭವಿಸಿದ್ದೀನಿ ಗೊತ್ತಾ ಕವಿತಾ? ಎಷ್ಟು ನೋವು ಅನುಭವಿಸಿದ್ದೀನಿ ಗೊತ್ತಾ? ಯಾವ ತಾಯಿನೂ ಮಾಡದೇ ಇರೋಂಥ ತಪ್ಪು ನಮ್ಮಮ್ಮ ಮಾಡಿಬಿಟ್ರು. ಯಾವ ಅಕ್ಕಂದಿರು ಮಾಡದೇ ಇರೋಂಥ ತಪ್ಪು ನಮ್ಮ ಅಕ್ಕಂದಿರು ಮಾಡಿಬಿಟ್ರು. ಅವರೆಲ್ಲ ನನ್ನ ಜೊತೆ ಹೇಗಿದ್ರು, ಚಿಕ್ಕ ಮಗು ನಾನು ಅನ್ನೋ ಥರ ನೋಡ್ಕೋತಿದ್ರು, ಅಷ್ಟು ಪ್ರೀತಿ ಮಾಡ್ತಿದ್ರು. ಆದರೆ ಯಾಕೆ ಅವ್ರು ಆ ಥರ ನಡ್ಕೊಂಡ್ರು ನನ್ನ ಜೊತೆ ಅನ್ನೋದೇ ನನಗೆ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಬಿಟ್ಟಿದೆ. ಅವ್ರು ನಡ್ಕೊಂಡಿದ್ದ ರೀತಿನ ನನಗೆ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಆ ಮನೇಲಿ ಒಂದು ಕ್ಷಣನೂ ನನಗಿರೋಕ್ಕಾಗಲಿಲ್ಲ ಕವಿತಾ. ಅಷ್ಟು ಹಿಂಸೆ ಮಾಡಿಬಿಟ್ರು. ಅಷ್ಟು ಮಾತುಗಳು, ಎಷ್ಟು ಚುಚ್ಚು ಮಾತುಗಳು ಗೊತ್ತಾ? ನನಗೆ ಊಟನೂ ಕೊಡ್ತಿರ್ಲಿಲ್ಲ ಕವಿತಾ. ಹಸ್ಕೊಂಡು ಮಲ್ಕೊಂಡಿದ್ದೀನಿ, ಎಷ್ಟೋ ರಾತ್ರಿಗಳು ಕಣ್ಣೀರು ಹಾಕೊಂಡು ಮಲ್ಕೊಂಡಿದ್ದೀನಿ. ಅವರೆಲ್ಲ ಏನೇನು ಬೇಕು ಮಾಡಿಕೊಂಡು ಆರಾಮಾಗಿ ತಿನ್ಕೊಂಡಿದ್ರು, ನಾನು ಮಾತ್ರ ಹಸ್ಕೊಂಡು ಮಲ್ಕೊಂಡಿದ್ದೀನಿ. ಅಷ್ಟು ಅಳಿಯ ಬಂದಿದ್ದಾನೆ, ಮಗಳು ಬಂದಿದ್ದಾಳೆ ಅಂತ ನಮ್ಮ ಅಮ್ಮನ ಸಂಭ್ರಮ ಎಷ್ಟಿತ್ತು ಗೊತ್ತಾ? ಆದರೆ ನನಗೆ ಅಂತ ಒಂದು ಊಟಕ್ಕೂ ಕರಿತಿರ್ಲಿಲ್ಲ. ತುಂಬ ನೋವು ಮಾಡಿಬಿಟ್ಟಿದ್ದಾರೆ ಕವಿತಾ. ಅದನ್ನು ಮರೆಯೋಕ್ಕೆ ನನ್ನ ಕೈಲಿ ಆಗ್ತಾನೆ ಇಲ್ಲ. ಏನು ಹೇಳ್ತಿದ್ದೀರಾ ಅದಕ್ಕೆ? ಆಂಟಿನಾ? ನನಗಂತೂ ನಂಬೋಕ್ಕೆ ಆಗ್ತಿಲ್ಲ ನೋಡಿ. ಬೇಕಿದ್ರೆ ನಮ್ಮ ಅಮ್ಮನ ಹೇಳಿಬಿಡಿ. ನಮ್ಮಮ್ಮ ಯಾವಾಗ ಯಾವ ಥರ ಮಾತಾಡ್ತಾರೆ, ಯಾವಾಗ ಹೆಂಗೆ ಬದಲಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಅಮ್ಮನ ಮನಸ್ಸು ಒಂಥರ ಹಾಗೇನೆ, ಅವ್ರು ಬೇಕಾದ್ರೆ ಮಾತಾಡ್ಬಿಡ್ತಾರೆ. ಆದರೆ ನಿಮ್ಮ ಅಮ್ಮನ ಬಗ್ಗೆ ನೀವು ಹೇಳಿದ್ರೆ ನನಗೆ ನಂಬೋಕ್ಕೆ ಆಗ್ತಿಲ್ಲ ಅದಕ್ಕೆ. ಅಷ್ಟು ಒಳ್ಳೆಯವರು ಅವ್ರು ಎಷ್ಟು ಒಳ್ಳೆಯವರು ಗೊತ್ತಾ? ಅವ್ರ ಮನಸ್ಸು ಏನು ಅನ್ನೋದನ್ನ ಅವ್ರನ್ನ ನೋಡಿದ್ರೇ ಅರ್ಥ ಆಗುತ್ತೆ. ಬೇರೆಯವ್ರಿಗೂ ನೋವು ಮಾಡೋಕ್ಕೆ ಇಷ್ಟಪಡದೇ ಇದ್ದವರು ನಿಮ್ಗೆ ಹೇಗೆ ಅದಕ್ಕೆ ನೋವು ಮಾಡ್ತಾರವರು? ನೀವೇನೋ ತಪ್ಪು ತಿಳ್ಕೊಂಡಿರಂತ ನನಗೆ ಅನಿಸುತ್ತೆ. ಇನ್ನು ಆಂಟಿ ವಿಷಯ ಬಿಡಿ, ಪ್ರೇಮ ಅಕ್ಕ, ಪ್ರೀತಿ ಅದಕ್ಕೆ, ಅವರಿಬ್ರು ಎಷ್ಟು ಒಳ್ಳೆಯವರು. ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ. ಬೇರೆಯವ್ರ ಕಷ್ಟ ಅಂದರೆ ಮರುಗ್ತಾರೆ, ಒಬ್ರಿಗೂ ಸಣ್ಣ ಕಷ್ಟ ಆಗದಿರೋ ಥರ ನೋಡ್ಕೋತಾರೆ. ಅದರಲ್ಲೂ ನನ್ನ ಪ್ರೇಮ ಅದಕ್ಕೆ ಅಂತೂ ಹೇಳೋಕ್ಕೆ ಆಗಲ್ಲ. ಅಂಥವ್ರು ಸ್ವಂತ ತಂಗಿಗೆ ನೋವು ಮಾಡ್ತಾರ, ನೋವಾಗೋಗಿ ಮಾತಾಡ್ತಾರ? ನಾನು ನಂಬೋಕ್ಕೆ ಆಗ್ತಿಲ್ವಲ್ಲ ಅದಕ್ಕೆ. ಯಾರೂ ನಂಬಲ್ಲ ಬಿಡು ಕವಿತಾ, ಯಾರೂ ನಂಬಲ್ಲ. ಆ ಥರ ಮಾಡಿಬಿಟ್ರು ಅವರು. ಏನು ಮಾಡೋಕ್ಕಾಗುತ್ತೆ? ಇರೋದೇ ಹೇಳಿದ್ರು ಯಾರೂ ನಂಬೋ ಪರಿಸ್ಥಿತಿ ಇಲ್ಲ. ಅವ್ರು ನನಗೆ ಮಾಡಿರೋ ನೋವನ್ನ ಅನುಭವಿಸಿರೋದು ನನಗೆ ಮಾತ್ರ ಗೊತ್ತು, ಆ ಮಿಂಚು ಗೊತ್ತು. ಅದಕ್ಕೆ
ನನಗೇನೋ ನೀವು ಅವ್ರನ್ನ ತಪ್ಪಾಗಿ ತಿಳ್ಕೊತಿದ್ದೀರಾ ಅಂತ ಅನಿಸುತ್ತೆ. ಮಾವನು ಕೂಡ ನಿನ್ನೆ ಮನೆಗೆ ಬಂದಾಗ ಏನೋ ಹೇಳೋ ಪ್ರಯತ್ನ ಮಾಡಿದ್ರು, ಆದರೆ ನೀವೇ ಕೇಳಿಸ್ಕೊಳ್ಳಿಲ್ಲ. ಅವ್ರು ಏನೋ ಹೇಳ್ತಾ ಇದ್ರು, ಅವ್ರು ಇದೆಲ್ಲ ಮಾಡಿದ್ದು ನಿಮ್ಮ ಒಳ್ಳೇದಕ್ಕೆ ಅಂತ. ನೀವೇ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅನಿಸ್ತಿದೆ. ನನಗೇನೋ ಅವರೆಲ್ಲ ಸೇರಿ ನಿಮ್ಮನ್ನು ಗಂಡನ ಮನೆ ಕಳಿಸ್ಬೇಕು ಅಂತ ನಾಟಕ ಮಾಡಿರ್ಬೋದು ಅನಿಸುತ್ತೆ ಅಷ್ಟೇ. ಅವ್ರು ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಆದರೆ ನಿಮ್ಮ ಮನ್ಸಿಗೆ ನೋವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನಗೇನೋ ಅವ್ರು ಬೇಕು ಅಂತ ನಾಟಕ ಮಾಡಿದ್ದಾರೆ ಅಷ್ಟೇ, ನಿಮ್ಗೆ ಹರ್ಟ್ ಮಾಡೋ ಉದ್ದೇಶದಿಂದ ಅಲ್ಲ. ಇಲ್ಲ ಕವಿತಾ, ನಾನು ಗಂಡನ ಮನೆಗೆ ಬರಬೇಕು ಅಂತ ಇದ್ದರೆ ಅವ್ರು ಹೇಳ್ಬೋದಿತ್ತಲ್ವಾ. ಅವ್ರು ಮಾಡಿರೋ ಅದು ನಾಟಕ ಅಂತ ಹಿಂಗೆ ಅಂದ್ಕೊಳ್ಳೋದು. ಅವ್ರು ನನಗೆ ಎಷ್ಟು ನೋವು ಮಾಡಿದ್ದಾರೆ ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ ಕವಿತಾ? ನಾನು ಅರ್ಥ ಮಾಡ್ಕೊಳ್ಳೋದಲ್ಲ ಅದಕ್ಕೆ, ನೀವು ಅರ್ಥ ಮಾಡ್ಕೋಬೇಕು. ನಿಜವಾಗ್ಲೂ ಹೇಳ್ತಿದ್ದೀನಿ ಅದಕ್ಕೆ. ಆಂಟಿ ತುಂಬ ಒಳ್ಳೆಯವರು. ಬೇರೆಯವ್ರಿಗೂ ಒಂದು ಮಾತಂದರೆ ಎಲ್ಲ ಅವ್ರಿಗೆ ನೋವಾಗುತ್ತೋ ಅಂತ ಯೋಚನೆ ಮಾಡೋರು. ಅವರು ನಿಮ್ಮ ಪ್ರೀತಿ ಮಗಳು, ನೀವು ನಿಮಗೆ ನೋವು ಮಾಡ್ತಾರಾ ಹೇಳಿ? ಅವ್ರು ಅಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಅದರಿಂದ ಯಾವುದೋ ಒಂದು ಬಲವಾದ ಕಾರಣ ಇದೆ. ಆ ಕಾರಣ ನೀವು ನಿಮ್ಮ ಗಂಡನ ಮನೆಗೆ ಬಂದು ಖುಷಿಯಾಗಿರಬೇಕು ಅನ್ನೋದೇ ಅಂತ ನನಗನ್ಸುತ್ತೆ. ಪ್ರೇಮ ಅಕ್ಕ ಆಗಲಿ, ಪ್ರೀತಿ ಅಕ್ಕ ಆಗಲಿ, ಅವರೆಲ್ಲ ಅವ್ರ ಗಂಡನ ಮನೆಗೆ ಚೆನ್ನಾಗಿದ್ದಾರೆ. ನೀವು ಹಾಗೆ ಇರಬೇಕು ಅಂತ ಅವ್ರು ಆಸೆ ಪಟ್ಟಿದ್ದಾರೆ. ಆಸ್ತಿ ಅಂತ ಇಲ್ಲಿ ಬಂದು ಕೂತಿದ್ದಾಳಲ್ಲ, ಆಸ್ತಿ ಯಾವತ್ತೂ ಬರೋದಿಲ್ಲ ಕಷ್ಟಕ್ಕೆ. ಗಂಡನ ಜೊತೆ ಗಂಡನ ಮನೇಲಿ ಚೆನ್ನಾಗಿರಲಿ ನಮ್ಮ ಥರ ಅಂತ ಅವ್ರು ಆಸೆ ಪಟ್ಟು ಈ ಥರ ಎಲ್ಲ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ ಅಕ್ಕ. ಅದಕ್ಕೆ ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಇಲ್ದಿರೋದೆಲ್ಲ ಯೋಚನೆ ಮಾಡಿಕೊಂಡು ಅವ್ರ ಮೇಲೂ ನೀವು ದ್ವೇಷ ಕರ್ಕೊಂಡು ನಿಮ್ಮ ಮನ್ಸಿಗೂ ನೀವೇ ನೋವು ಮಾಡ್ಕೋತಿರೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಅದಕ್ಕೆ ಏನು ಅಂತಲೇ ಗೊತ್ತಾಗ್ತಿಲ್ಲ ಕವಿತಾ, ಏನು ಅಂತಲೇ ಗೊತ್ತಾಗ್ತಿಲ್ಲ. ಅವ್ರು ಮಾಡಿರೋ ಮಾತು, ಆಡಿರೋ ಮಾತು, ಮಾಡಿರೋ ನೋವು, ಆ ಬೇಜಾರು ನನಗೆ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಆಗ್ತಿಲ್ಲ. ಆ ನೋವು ನಾನು ಅವ್ರು ಒಳ್ಳೆಯವರು ಅಂತ ಯೋಚನೆ ಮಾಡೋಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ನಾವು ಹಾಗೆ ಯೋಚನೆ ಮಾಡಿದ್ರೆ ಹಾಗೆ ಅನಿಸುತ್ತೆ. ಅದಕ್ಕೆ ಅದನ್ನೆಲ್ಲ ಬಿಟ್ಟು ಒಳ್ಳೆ ಮನಸ್ಸಿಂದ ಯೋಚನೆ ಮಾಡಿ, ನಮ್ಮ ಅಕ್ಕ ನಮ್ಮಮ್ಮ ಎಷ್ಟು ಒಳ್ಳೆಯವರು, ನನಗೆ ಯಾಕೆ ಕೆಟ್ಟದ್ದು ಬಯಸ್ತಾರೆ, ಅವ್ರು ಈ ಮಾಡಿದ ಉದ್ದೇಶ ಏನಿರ್ಬೋದು ಅಂತ ನಿಧಾನಕ್ಕೆ ಯೋಚನೆ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಅದಕ್ಕೆ ಅದು ಬಿಡು ಕವಿತಾ, ನೀನೇನೋ ಹೇಳಬೇಕು ಅಂದಿಲ್ಲ, ಏನು ಹೇಳು? ಅದಕ್ಕೆ ನನಗಿದೇ ಊರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೆಲಸ ಸಿಕ್ಕಿದೆ. ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಕೆಲಸ ಸಿಕ್ಕಿದೆ. ಹೌದಾ ಕವಿತಾ? ಕಂಗ್ರ್ಯಾಚುಲೇಷನ್ಸ್, ಎಂಥ ಒಳ್ಳೆ ವಿಷಯ ಹೇಳ್ತಿದ್ಯಾ. ಅತ್ತೆಗೆ ನಿಮ್ಮ ಅಣ್ಣಗೆಲ್ಲ ಹೇಳ್ತೀಯಾ? ಇಲ್ಲ ಅದಕ್ಕೆ ಯಾರಿಗೂ ಹೇಳಿಲ್ಲ, ನಿಮ್ಮ ಹತ್ರನೇ ಫಸ್ಟ್ ಹೇಳೋಣ ಅಂತ ಬಂದೆ. ನನಗೂ ತುಂಬ ಖುಷಿ ಆಗ್ತಿದೆ. ನಮ್ಮ ಹಳ್ಳಿಲೇ ಇಲ್ಲೇ ಡಾಕ್ಟ್ರಾಗಿ ಇಲ್ಲಿ ಜನಗಳ ಸೇವೆ ಮಾಡೋ ಅವಕಾಶ ಸಿಗ್ತಲ್ಲ ಅಂತ ತುಂಬ ಸಂತೋಷ ಆಗ್ತಿದೆ. ಅದಕ್ಕೆ ಯೋ ಹುಚ್ಚಿ, ನಡಿ ಫಸ್ಟ್ ಮನೆಯವ್ರಿಗೆಲ್ಲ ಹೇಳೋಣ. ನಡಿ ನಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.